ನಮಸ್ಕಾರ, ನನ್ನ ಹೆಸರು ಮಾರುತಿ ಚಿಕ್ಕಾಪುರ್ ಅಂತೇಳಿ. ನಮ್ಮ ಅಲೆಮಾರಿ ಕಲಾವೇದಿಕೆ ಚಾನೆಲ್, ಈ ಚಾನೆಲಿನ ಉದ್ದೇಶವು ಇಷ್ಟೇ: ಎಲೆಮರೆ ಸಾಧಕರಾಗಿರ್ತಕ್ಕಂಥ ಎಲ್ಲ ರಂಗದಲ್ಲಿ ಪ್ರಾವೀಣ್ಯತೆ ಹೊಂದಿದಂಥವರನ್ನು ಮುಖ್ಯವಾಹಿನಿಗೆ ತರೋದೇ ಚಾನೆಲಿನ ವ್ಯವಸ್ಥೆ ಆಗಿದೆ. ಅದೇ ರೀತಿ ನಿಮ್ಮ ಸುತ್ತಮುತ್ತಲು ಯಾರಾದರೂ ಸಾಧಕರಿದ್ದರೆ ಅವರ ಹೆಸರು, ವಿಳಾಸ, ಮೊಬೈಲ್ ನಂಬರ್ ಕಾಮೆಂಟ್ನಲ್ಲಿ ತಿಳಿಸಿ. ನಮ್ಮ ಚಾನೆಲ್ಗೆ ಪ್ರಥಮ ಬಾರಿ ಬಂದಿದ್ದೇ ಆದಲ್ಲಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಂತರ ತಮ್ಮ ಸ್ನೇಹಿತರಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಈಗ ಮುಂದಿನ ಸಾಧಕರೊಂದಿಗೆ ಸಂದರ್ಶನ ಪ್ರಾರಂಭಿಸೋಣ. ಇಲ್ಲಿವರೆಗೆ ನಾವು ಏನು ಮಾಡಿದರೂ ಕೂಡ ಕೈ ಕುಸ್ತಿ, ನಂತರ ಕೃಷಿ, ಔಷಧಿ, ಆಯುರ್ವೇದಿಕ ಈ ಥರ ವಿಧವಾದ ಸಂದರ್ಶನಗಳನ್ನು ಮಾಡಿದ್ವಿ. ಆದರೆ ಇವತ್ತು ವಿಭಿನ್ನವಾಗಿ, ಅಂದರೆ ನಮ್ಮ ಭಾಗದಲ್ಲಿ ಯಾದಗಿರಿ ಜಿಲ್ಲೆ ಶಾಪುರ್ ತಾಲೂಕದಲ್ಲಿ ಶಾರದಹಳ್ಳಿ ಎಂಬ ಒಂದು ಗ್ರಾಮಸ್ಥರದಾರೆ ಇವರು. ಆ ಭಾಗದಲ್ಲಿ ಸಾಕಷ್ಟು ಜನರಾದರೆ. ಆದರೆ ಈಗ ಶಾಪುರ್ ಜಿಲ್ಲೆ ತಾಲೂಕದಿಂದ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕ ಮುದಳ ಗ್ರಾಮಕ್ಕೆ ಬಂದಿದ್ದಾರೆ. ಅವರೆಲ್ಲರೂ ಜಾತ್ರೆಗೆ ಅಂತೇಳಿ ಬಂದಿದ್ದಾರೆ. ಜಾತ್ರೆ ನಿಮಿತ್ತವಾಗಿ ಇವರೆಲ್ಲರೂ ನನಗೆ ಸಿಕ್ಕಿದ್ದಾರೆ ಇಲ್ಲಿ. ಅದಕ್ಕಾಗಿ ನಮ್ಮ ಚಾನೆಲ್ಗೆ ಕರೆ ತಂದು ಅವ್ರ ಜೊತೆ ಸಂದರ್ಶನ ಮಾಡ್ತಾಯಿದ್ದೀವಿ. ನಾವು ನೀವೆಲ್ಲರೂ ಸೇರಿ ಅವ್ರ ಜೊತೆ ಸಂದರ್ಶನ ಮಾಡೋಣ ಬನ್ನಿ.
ಅಣ್ಣವ್ರೆ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು, ತಮ್ಮ ಊರು, ನಂತರ ಈ ಕ್ರೀಡೆಗೆ ಯಾಕೆ ಬಂದ್ರಿ ಅನ್ನೋದು ನಿಮ್ಮ ಹೆಸರಿನಿಂದ ಪ್ರಾರಂಭ ಮಾಡ್ರಿ. ನಿಮ್ಮ ಹೆಸರು ಹೇಳಿ ಫಸ್ಟ್. ನಮ್ಮ ಹೆಸರು ಸಕ್ರೆಪ್ಪ. 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 ನಿಮ್ಮ ಊರು? ನಮ್ಮ ಊರು ಶಾರದಳ್ಳಿ. ಶಾರದಳ್ಳಿ. ಹಾ. ಅಂದ್ರೆ ಈಗ ಇದೇನು ಹಳ್ಳಿ ಕ್ರೀಡೆ ಆದಲ್ಲ, ಈ ಉಸುಕು ಎತ್ತೋದು, ಚೀಲದಲ್ಲಿ ಉಸುಕು ಹಾಕಿ ಎತ್ತಾರಲ್ಲ, ಅದು ನೀವು ಮೊದಲನೇದಾಗಿ ಎಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದ್ರಿ? ಮೊದಲನೇದಾಗಿ ಎಷ್ಟು ಕೆಜಿ ಹಾಕ್ತಾರ, ಅದೇನು ಸೇರ್ಗಟ್ಲೆ ಹಾಕ್ತಾರ? ಅದನ್ನ ಒಂದಲ್ಲಿ ಕೆಜಿ ಹಾಕ್ತಾರ್ರಿ, ಒಂದಲ್ಲಿ ಸೇರ್ಗಟ್ಲೆ ಹಾಕ್ತಾರ, ಒಂದೊಂದು ಕಾಟ ಮಾಡಿ ಹಾಕ್ತಾರ. ನೀವ್ ಎಷ್ಟು ವರ್ಷದಿಂದ ಈ ಕ್ರೀಡೆಗೆ ಬಂದ್ರಿ? ನೀವು ಒಂದು 10 ವರ್ಷ ಆಯ್ತ್ರಿ. 10 ವರ್ಷ ಆಯ್ತು. ನೀವು ಮೊದಲನೇ ಬಾರಿಗೆ ಎತ್ತಿದ್ದು ಎಷ್ಟು? ಮೊದಲ 1 ಕ್ವಿಂಟಲ್ ಪ್ರಾರಂಭ ಮಾಡ್ಕೊಂತ ಬಂದು 2 ಕ್ವಿಂಟಲ್ ತನ ಎತ್ತ ಕೂತೀವ್ರಿ. ಅಂದ್ರೆ ಈಗ ಸ್ಟಾರ್ಟಿಂಗ್ ಮೊದಲು 1 ಕ್ವಿಂಟಲ್ ಚಾಲು ಮಾಡಿರಿ? 1 ಕ್ವಿಂಟಲ್ ಐತ್ರಿ. ಆಮೇಲೆ ಈಗ 2 ಕ್ವಿಂಟಲ್ ತನ ಮುಟ್ಟಿವ್ರಿ. ಈಗ ಸದ್ಯಕ್ಕಂದ್ರೆ 2 ಕ್ವಿಂಟಲ್ ತನ ಬಂದಿರಿ. 200 kg ವರೆಗೆ 1 ಕ್ವಿಂಟಲ್ ಎತ್ತಿದ್ವಿ ಅಂತ ಹೇಳಿದ್ರಿ. 1 ಕ್ವಿಂಟಲ್ ನೀವು ಪ್ರಥಮವಾಗಿ ಯಾವ ಜಾತ್ರೆಯಲ್ಲಿ ಎತ್ತಿದ್ರಿ ಅಂತೇಳಿ? ಫಸ್ಟ್ ಸಾಧನೆ ಮಾಡಿದ್ರು, ಮನೆಗೆ ಮಾಡಿದ್ರು. ಮಾಡಿದ್ಮೇಲೆ ಕಣಕ್ ಬಂದಿರು. 1 ಕ್ವಿಂಟಲ್ 1 ಕ್ವಿಂಟಲ್ 20, 30 ಹಿಂಗೆ ಬಂದ 2 ಕ್ವಿಂಟಲ್ ತನ ಎತ್ತಿದ್ರು. ಅಂದ್ರೆ ನಿಮ್ ಮನೆಯಲ್ಲೇ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ? ಅಂದ್ರೆ ನಿಮ್ ಹೊಲದಲ್ಲಿ ಮಾಡ್ತಿದ್ರೆ ಅಥವಾ ಮನೆಯಲ್ಲಿ? ಮನೆಯಲ್ಲಿ ಒಂದು ರೂಮ್ ಆದ್ರಿ ಸಪರೇಟ್, ಆ ರೂಮ್ನಾಗ ಮಾಡ್ತೇವ್ರಿ. ಈಗ ನಿಮ್ಮ ತಾಲೀಮು ಪ್ರಾಕ್ಟೀಸ್ ಮಾಡ್ಲಿಕ್ಕಾಗಿ ಒಂದು ರೂಮ್ ಇಟ್ಕೊಂಡಿದ್ದೀರಿ? ರೂಮ್ ಆದ್ರಿ. ಪರವಾಗಿಲ್ಲ. ಅಂದ್ರೆ ಇದಕ್ಕೆಲ್ಲ ನಿಮ್ ತಂದೆ ತಾಯಿ ಅಣ್ಣ ತಮ್ಮಂದಿರ ಸಪೋರ್ಟ್ ಅದ? ಎಲ್ಲಾರು ಸಪೋರ್ಟ್ ಆರ್ರಿ. ನಮ್ಮ ಎಲ್ಲ ಅಣ್ಣ ತಮ್ಮರು ಎಲ್ಲಾರು, ಎಲ್ಲಾರು ನಾವೆಲ್ಲಾರು ಸಪೋರ್ಟ್ ಮಾಡ್ತಾರ. ಹಂಗಾಗಿ ಈ ಕ್ರೀಡೆಗೆ ಬರ್ಬೇಕಾಯ್ತು. ನಂತರ ಹಂಗೆ ಉಳಿಸ್ಕೊಂಡು ನೋಡಿರಿ. ಹಂಗೆ ಪರವಾಗಿಲ್ಲ. ಇನ್ನೊಂದು, ಈ ಕ್ರೀಡೆಯಲ್ಲಿ ಲಾಭ ಏನಿಲ್ಲಲ್ಲ, ಆದ್ರೂ ಇಷ್ಟೊಂದು ಜನ ಬೆಂಬಲಿಗರಾರ. ಆದ್ರೆ ಇದಕ್ಕೆ ಏನಾದ್ರೂ ಮಾಡ್ಬೇಕನ್ನೋ ಆಲೋಚನೆ ಇದೆಯಾ? ಯಾರ ಗೌರ್ಮೆಂಟ್ ಏನಾರ? ಗೌರ್ಮೆಂಟ್ ಎಲ್ಲ ಮಾಡ್ಬೇಕ್ರಿ ಇದೆಲ್ಲ. ಮತ್ತೆ ಅದು ನಿಮ್ಮ ಅಭಿಪ್ರಾಯ ಏನಾದ್ರು ಹೇಳ್ರಿ. ಅದಕ್ಕೆ ಮಾಡ್ತಲ್ರಿ ಅದು ಗೌರ್ಮೆಂಟ್. ಎಲ್ಲ ಎತ್ತುತ್ತೀವಿ, ಎಲ್ಲ ಮಾಡ್ತೀವಿ. ಈಗ ಮೊದಲೊಂದ್ಸಾರಿ ಏನ್ ಮಾಡಿತ್ತು ಅಂದ್ರೆ ಹಳ್ಳಿ ಕ್ರೀಡೆ ಅಂತೇಳಿ ಮಾಡಿತ್ತು. ಅದರಲ್ಲಿ ಕೆಲವೊಂದಿಷ್ಟು ಫಂಡ್ ಕೊಟ್ಟು ಅದು ಆಡಿಸ್ಲಿಕ್ಕೆ ಮಾಡಿದ್ರು. ಅದು ಈಗ ಅದು ಏನಾಯ್ತು, ಯಾವ ಸರ್ಕಾರ ಮಾಡಿದ್ದು ನನಗೆ ಅಷ್ಟು ನೆನಪಿನಲ್ಲಿಲ್ಲ. ಆದ್ರೆ ಈಗ ಅದನ್ನು ಮುಚ್ಚಿಬಿಟ್ಟಿದ್ದಾರೆ. ಅದಕ್ಕಾಗಿ ನಾನು ಏನು ಮಾಡಿದ್ದೀನಿ, ಈಗಾಗಲೇ ನಮ್ಮ ಚಾನೆಲ್ ಹೆಸರು ಮೇಲೆ ಲೆಟರ್ ರೆಡಿ ಮಾಡಿದ್ದೀನಿ. ಅದ್ರ ಮೇಲೆ ಈಗ ಎಲ್ಲ ಇದು ಕ್ರೀಡಾ ಇಲಾಖೆ ಅಂತ ಬರುತ್ತೆ, ಜಿಲ್ಲೆಗೊಂದು ಕ್ರೀಡಾ ಇಲಾಖೆ ಅಂತ ಇರುತ್ತೆ. ಅವ್ರಿಗೆಲ್ಲ ಹೋಗಿ ಭೇಟಿಯಾಗಿನಿ. ಭೇಟಿಯಾಗ್ರೆ ಅವ್ರು ಒಂದ್ಸಾರಿ ಬೆಂಗಳೂರಿಗೆ ಭೇಟಿ ಮಾಡ್ರಿ ಸರ್ ಅಂತ ಅಂದಾರ. ಅಲ್ಲಿಂದ ನಮ್ಗೆ ಏನಾದ್ರು ಲೆಟರ್ ಬಂದಂದ್ರೆ ನಾವು ಎಕ್ಸೆಪ್ಟ್ ಮಾಡ್ತೀವಿ ಅಂತ ಅಂದಾರ. ಒಂದು ವೇಳೆ ಅದು ಏನಾದ್ರು ಆದರೆ ನಿಮಗೆ ಈ ಥರ ಈಗ ನೋಡು, ಶಾಪುರ ತಾಲೂಕದಿಂದ ಕಲಬುರಗಿ ಜಿಲ್ಲೆಗೆ ಇದು ಸೇಡಂ ತಾಲೂಕು ಮುಧೋಳ ಗ್ರಾಮಕ್ಕೆ ಬಂದಿರಿ. ಇಲ್ಲಿವರೆಗೂ ತಾವು ಕಾರ್ ತಗೊಂಡು ಬಂದಿದ್ರಿ. ಎಷ್ಟು ಜನ ಬಂದಿರಿ ಸರ್? ಒಂದು 6 ಜನ ಬಂದಿವ್ರಿ. 6 ಜನ ಬಂದಿರಿ. ಈ ಖರ್ಚೆಲ್ಲ ನಿಮ್ದೇ? ಮತ್ತೆ ಖರ್ಚೆಲ್ಲ ನಮ್ಮದೇ ರೀ. ಅದಕ್ಕೆ ಬಾಡಿಗೆ ತಂದಿವಿ. ಕಾರುನು ಬಾಡಿಗೆ? ಬಾಡಿಗೆ. ಮತ್ ನೋಡು, ಅದಕ್ಕೆ ಈ ರೀತಿ ಇಷ್ಟೆಲ್ಲ ಖರ್ಚಾಗ್ತದ. ಇದಕ್ಕಾಗಿ ಗೌರ್ಮೆಂಟ್ ಏನಾರ ಗುರುತಿಸಿ ಇಂಥ ಹಾಡುವಂಥವ್ರಿಗೆ ಗುರುತಿಸಿ ಅವ್ರಿಗೆ ಏನಾರ ಖರ್ಚೆ ಒಂದಿಷ್ಟು ಕೊಟ್ರೆ ಈ ಆಡುವಂಥ ಗಡಿಗಳು ಕೂಡ ಹೆಚ್ಚಿಗೆ ಆಗ್ತಾರೆ ಊರಲ್ಲಿ. ನಂತರ ದುರ್ಚಟಗಳಿಂದ ದೂರ ಇರ್ತಾರೆ ಇವರು. ಆಜುಬಾಜು ಇರೋಂಥವ್ರು ಕೂಡ ಯಾವ ದುರ್ಚಟಗಳಿಗೆ ಹೋಗಲ್ಲ. ಇದರಿಂದ ಏನಂತದಂದ್ರೆ ಊರು ಸಮೃದ್ಧಿ ಆಗಿರ್ತದ, ಜಗಳಾಡುವಂತಿರೋಲ್ಲ, ಕೇಸ್ಗಳಾಗುವಂಥವ್ರು ಭಾಳಷ್ಟು ಕಡಿಮೆ ಆಗ್ತದೆ. ಅದಕ್ಕಾಗಿ ಅವರ ಅಭಿಪ್ರಾಯ ಏನಾದಂತಂದ್ರೆ ಗೌರ್ಮೆಂಟ್ ಏನಾರ ನಮ್ಮನ್ನು ಗುರುತಿಸಿ, ನಮ್ಮ ಕ್ರೀಡೆಯನ್ನು ಗುರುತಿಸಿ ಅದಕ್ಕೆ ಏನಾರ ಸಹಾಯಧನ ಒದಗಿಸಿಕೊಟ್ರೆ ಒಳ್ಳೇದು ಅನ್ನೋದು ಅವ್ರ ಅಭಿಪ್ರಾಯ. ಈಗ ನಿಮ್ಮ ಊರಿನಲ್ಲಿ ಎಷ್ಟು ಜನರು ಇದ್ದಾರೆ ಸರ್ ಆಡೋರು? 2 ಮಾತ್ರ ಇದ್ರು. ನೀವಿಬ್ರು. ಅವ್ರ ಹೆಸರು? ಅವ್ರ ಹೆಸರು ಮರ್ಯಪ್ಪ ರೀ. ಆ ಭಾಗದಲ್ಲಿ ಎಲ್ಲೆಲ್ಲಿ ಆಡಿದ್ರಿ ನೀವು? ಭಾಗದಲ್ಲಿ ಅಲ್ಲೆಲ್ಲ ತಾಲೂಕ್ ಜಿಲ್ಲಾ ಮಟ್ಟ ಎಲ್ಲ ಅಲ್ಲೆಲ್ಲ ತಗೊಂಡ್ರಿ. ಎಷ್ಟೆಷ್ಟು ಪ್ರೈಸ್ ತಗೊಂಡ್ರಿ? ಈಗ ಅಲ್ಲಿ 2 ಕ್ವಿಂಟಲ್ ವರೆಗೆ ಎತ್ತೀರಿ ಅಂತ ಹೇಳ್ತೀರಲ್ಲ? 2 ಕ್ವಿಂಟಲ್ ತನ ಐತಿವ್ರಿ. 2 ಕ್ವಿಂಟಲ್ ಐತಿ ಮೇಲೆ ಒಂದಲ್ಲಿ 5 ತೆಲೆ ಇಡ್ತಾರ, ಒಂದಲ್ಲಿ 10 ತೆಲೆ ಇಡ್ತಾರ, ಒಂದಲ್ಲಿ ರೊಕ್ಕ ಒಂದು 5,000 ಇಡ್ತಾರ, ಒಂದಲ್ಲಿ 10,000 ಇಡ್ತಾರ, ಒಂದು 6 ಮಸಿ ಬಂಗಾರ ಇಡ್ತಾರ, ಒಂದು 3 ಮಸಿ ಇಡ್ತಾರ. ಎಲ್ಲ ಕಡೆಗೆ. ಅಂದ್ರೆ ಇಲ್ಲಿವರೆಗೆ ನೀವು ತಗೊಂಡಂತ ದೊಡ್ಡ ಪ್ರೈಸ್ಗಳು ಏನೇನ್ ತಗೊಂಡಿರಿ? ದೊಡ್ಡ ಪ್ರೈಸ್ ಅಂದ್ರೆ ಬಂಗಾರ ತಗೊಂಡ್ರಿ. ಎಲ್ಲಿ ತಗೊಂಡ್ರಿ? ಅಲ್ಲೆಲ್ಲ ತಗೊಂಡ್ರಿ. ಅದೇ ಯಾವ ಊರ್ ಅಂತ ಹೇಳಿ ಒಂದು? ಅಲ್ಲೆಲ್ಲ ಗಡ್ಡೆ ಸುಗುರು, ಕೊಂಗಂಡಿ, ನಿಂಗರ್ಕೊಳೂರು, ಮತ್ತೆ ನಗರಗುಂಡ, ದೇವ್ರ ತಾಲೂಕ್ ಬರ್ತಾರೆ. ಅಲ್ಲೆಲ್ಲ ಭಾಗದಾಗ ಬಂಗಾರು, ನಂತರ ರೊಕ್ಕ, ಬೆಳ್ಳಿ ಕಡಗ ಕೊಡ್ತಾರೆ. ಇದಕ್ಕ ಇಲ್ಲಿ ನಮ್ ಕಡೆ ಕೈ ಕುಸ್ತಿ ಆಡೋರಿಗೆ ಕಡಗ ಹಾಕ್ತಾರ. ನಿಮ್ ಕಡೆ ಕಡಗ ಹಾಕ್ತಾರೇನು? ಇದಕ್ಕೂ ಹಾಕ್ತಾರ. ಅಂದ್ರೆ ಅವ್ರ ಮನಸ್ಸಿನ ಪ್ರಕಾರ ಯಾವ್ದೇ ಕೊಡ್ಬಹುದು, ಯಾವ್ದೇ ಹಾಕ್ಬಹುದು, ಪರವಾಗಿಲ್ಲ. ಅಂದ್ರೆ ಇಲ್ಲಿವರೆಗೂ ಈ ನಿಮ್ಮ ಭಾಗದಲ್ಲಿ ಎಷ್ಟು ಊರುಗಳಲ್ಲಿ ಈ ಕ್ರೀಡೆ ಇದೆ? ಏನೇನ್ ಕ್ರೀಡೆ ಇದೆ ಅಲ್ಲಿ? ಕಲ್ಲುಗಳೆತ್ತೋದು, ನಂತರ ಕುಸ್ತಿ ಆಡೋದು, ಚೀಲ ಎತ್ತೋದು, ಇವು ಯಾವ್ಯಾವ ಇದೆ ಅದ್ರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ತಿಳಿಸಿ. ಸಂಗ್ರಹಣ ಕೊಲ್ ಎತ್ತಾರ್ರಿ, ಗುಂಡ್ ಎತ್ತಾರ, ಚೀಲ,
ಕುಸ್ತಿ ಆಡ್ತಾರೆ ತೆಕ್ ಕುಸ್ತಿ ನಮ್ಮಲ್ಲಿ ಹಂಗಾರ ಈಗ ಕೈ ಕುಸ್ತಿ ಇಲ್ರಿ ಈ ಸೈಡ್ ಯಾದಗಿರಿ ಸೈಡ್ ಕೈ ಕುಸ್ತಿ ಆಡ್ತಾರೆ ಹೌದು ಆ ಕಡೆ ಏನದ ತೆಕ್ ಕುಸ್ತಿ ಅವ್ರಿ ತೆಕ್ ಕುಸ್ತಿ ಅದ ಪರವಾಗಿಲ್ಲ. ಅಂದ್ರೆ ನೀವು ಯಾವ ಯಾವ ಕ್ರೀಡೆ ಆಡ್ತೀರಿ ನೀವು? ನಮ್ದು ಏನಿಲ್ರಿ ಒಂದು ಗುಂಡ್ ಹತ್ತುರಿ. ಗುಂಡ್ ಅಂದ್ರೆ ಅದು ಗುಂಡಕ್ಕೆ ಇರ್ತದ ನೋಡಿ, ಅದಕ್ಕೆ ಗುಂಡ್ ಅಂತಾರ. ಸಂಗ್ರಹಣ ಕಲ್ಲ ಅಂದ್ರೆ ಒಂದ್ ಕೈಯಿಂದ ಎತ್ತದು. ಸಂಗ್ರಹಣ ಕೊಂಡೆಲ್ಲ ಎತ್ತಲ್ರಿ ನಾವು. ಗುಂಡು ಚೀಲ ನೀವು ಎರಡು ಕ್ರೀಡೆಯಲ್ಲಿ ನಿಪುಣರಾಗಿದ್ದೀರಿ. ಒಳ್ಳೇದು. ಈಗ ಅಂದ್ರೆ ನೀವು ಅದೇ ನಿಮ್ಮ ಭಾಗದಲ್ಲಿ ಆಡಿದ್ರಿ ಹೆಚ್ಚಿಗೆ, ಈ ಭಾಗದಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಕರೆದಿಲ್ಲ, ಬಂದಿಲ್ಲ ನೀವು? ಬಂದಿಲ್ರಿ ಈ ಕಡೆ ಇಡೋದಲ್ಲ, ಚೀಲ ಆಯ್ತು ಗುಂಡ್ ಆಯ್ತು ಇಡಲ್ರಿ. ಇಲ್ಲಿ ಏನಲ್ರಿ ಬರೀ ರಸ್ಟ್ ಕುಸ್ತಿ ಅಷ್ಟೇ ಇಡ್ತಾರೆ. ಇಲ್ಲಿಗೆ ಯಾರು ಕರ್ಸಿದ್ರಿ ನಿಮ್ಮನ್ನ? ಇಲ್ಲಿ ಒಂದು ಪೋಸ್ಟ್ ಬಂದಿತ್ರಿ ಪಾಪ್ಲಾಸ್ಟ್, ಅದು ವಾಟ್ಸಪ್ ಬಂತಲ್ರಿ, ಇಲ್ಲಿಗೆ ಫೋನು ಅದ್ರಾಗಿತ್ತಲ್ರಿ ನಂಬರ್ ಹಚ್ಚಿಗೆಸಿಂದ ಮಾತಾಡಿ ಬಂದಿವ್ರಿ. ಯಾರು ಕೂಡ ಮಾತಾಡಿದ್ರಿ? ಇಲ್ಲಿ ಅಶೋಕ್ ಪಿರಂಗಿ ಅವ್ರ ಹೆಸರು. ಅಶೋಕ್ ಪಿರಂಗಿ ಅವ್ರ ಜೊತೆಲಿ ಮಾತಾಡಿ ಬಂದಿರಿ? ಇಲ್ಲ ಅವರೇ ನನಗೆ ಫೋನ್ ಮಾಡಿ, ಪಾಪ ಅವ್ರು ಅಷ್ಟು ದೂರ್ಲಿಂದ ಬಂದಾರ ಸರ, ಬರ್ರಿ ಸಂದರ್ಶನ ಮಾಡಮಂತ್ರಿಗೆ, ನಂತರ ವಿಡಿಯೋ ಅಲ್ಲಿ ಆಟದ ವಿಡಿಯೋನು ಮಾಡಮಂತ್ರಿ ಅಂತೇಳಿ ಕರೆದಾರ, ಅದಕ್ಕೆ ಬಂದಿರಿ. ಅಷ್ಟು ದೂರ್ಲಿಂದ ಇಲ್ಲಿಗೆ ಬಂದದಕ್ಕಾಗಿ ನಮ್ಮ ಚಾನೆಲ್ ವತಿಯಿಂದ, ನಮ್ಮ ಜಿಲ್ಲೆಗೆ ಬಂದದಕ್ಕೆ ನಮ್ಮ ಚಾನೆಲ್ ವತಿಯಿಂದ, ನಮ್ಮ ವತಿಯಿಂದ, ನಮ್ಮ ಸೇಡಂ ತಾಲೂಕು ಅಶೋಕ್ ಪಿರಂಗಿ ಅವರ ವತಿಯಿಂದ ಕೂಡ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನು ನಿಮ್ಗೆ ಸಲ್ಲಿಸ್ತೀವಿ. ಧನ್ಯವಾದ. ಇನ್ನೊಬ್ರು ಕುಸ್ತಿಗಡಿದ್ದಾರೆ ಚೀಲ ಎತ್ತುವಂತವ್ರು, ಅವ್ರ ಜೊತೆಯಲ್ಲಿ ಕೂಡ ಸಂದರ್ಶನ ಮಾಡೋಣ. ಅಣ್ಣ ನಮಸ್ಕಾರ. ನಿಮ್ಮ ಊರು? ಶಾರದಹಳ್ಳಿ. ಎಲ್ಲ ನಿಮ್ ಟೀಮ್ ಶಾರದಹಳ್ಳಿದೇನ? ಟೋಟಲ್ ಆಗಿ ಎಷ್ಟು ಜನರು ಇದ್ದಾರೆ ನಿಮ್ಮ ಊರಲ್ಲಿ? 6 ಜನ ಇದ್ದೇವ್ರಿ. 6 ಜನ. ಇನ್ನ ಉಳಿದವ್ರು ಅದಾರ ಆಡೋರು? ಅದ್ರ ಕಾರ್ ಒಂದು ತಂದದಕ್ಕಾಗಿ 6 ಜನ ಬಂದಿರಿ. ಅಂದ್ರೆ ಸುಮಾರು ದೂರ ಆಗ್ತದೆ, ಅದಕ್ಕೆಲ್ಲ ಬರಲ್ಲ. ಹೌದು, ಬಹಳ ದೂರ ಆಗ್ತದೆ. ಇಲ್ಲಿ ಅಂದ್ರೆ ಒಂದು 200-300 ಕಿಲೋಮೀಟರ್ ಆಗ್ಬಹುದು, 200 ಕಿಲೋಮೀಟರ್ ಆಗ್ಬಹುದೇನಂತೀನಿ. ಅಂದ್ರೆ ಸುಮಾರು ಎಷ್ಟು ಜನ ಇರ್ಬೋದು ನಿಮ್ಮ ಊರಲ್ಲಿ? ಸುಮಾರು ಒಂದು 5 ಜನ ಇರ್ಬೋದ್ರಿ. 5 ಸರಿಯಾಗಿ ಸರಿಯಾಗಿ ಎತ್ತವ್ರಂದ್ರೆ ಒಂದು 5 ಜನ ಇರ್ಬೋದು. ಎಷ್ಟಂದ್ರೆ ನಾವೇ ರೀ. ನಿಮ್ಮ ಹೆಸರು? ಮರ್ಯಪ್ಪ. ಅಲ್ಲಿ ಏನ್ ಮಾಡ್ತಿರ್ತೀರಣ್ಣ ನೀವು ಕೆಲಸ ನಿಮ್ಮ ಊರಲ್ಲಿ? ಏನಿಲ್ರಿ, ಇದನ್ನೇ. ಇಲ್ಲ, ನಿಮ್ಮ ಇದು ಕ್ರೀಡೆ ಆಯ್ತು, ಇದು ಬಿಟ್ರೆ ನಂತರ ಉಪಜೀವನಕ್ಕಾಗಿ? ಉಪಜೀವನಕ್ಕೆ ಓದ್ತೀರಿ, ಕೆಲಸ ಬಗ್ಸಿ ಯಾವ್ದನ ಸಣ್ಣ ಪುಟ್ಟ ಕೆಲಸ ಮಾಡೋದು. ಮತ್ತೆ ಹೊಲ ಗಿಲ ಏನಾರ ಅದೇನು? ಹೊಲ ಐತ್ರಿ, ಅಣ್ಣವ್ರಿಗಿನ ಹೊಲ ಅದೇನು? ಹೊಲ. ಅಂದ್ರೆ ಇದ್ರ ಅರ್ಥ ಏನಂತಂದ್ರೆ, ಈ ಕ್ರೀಡೆಗಳೆಲ್ಲ ಏನಾವಂತಂದ್ರೆ ಹಳ್ಳಿ ಭಾಗದಲ್ಲಿರುವಂತ ರೈತರ ಮಕ್ಕಳ ಕ್ರೀಡೆಗಳಿವು. ಈ ಕ್ರೀಡೆಗಳನ್ನು ಬೆಳೆಸ್ತಾ ಇಲ್ಲ ಗೌರ್ಮೆಂಟ್. ಈ ಕ್ರೀಡೆಗಳನ್ನ ಯಾಕೆ ಬೆಳೆಸಬಾರ್ದು? ಯಾರು ಎಲ್ಲೋ ಆಡಿದವ್ರನ್ನ ಒಂದೊಂದು ಸಣ್ಣ ಒಂದು ಆಟ ಇತ್ತಂದ್ರೆ ಅದು ಹೈಲೈಟ್ ಮಾಡಿ ರಾಷ್ಟ್ರ ಮಟ್ಟಕ್ಕೆ ಹೋಯ್ತೀರಿ. ಆದ್ರೆ ಈ ಕ್ರೀಡೆ ನೋಡಿ, ಈ ಕ್ರೀಡೆಯಲ್ಲಿ ಸಾಕಷ್ಟು ಜನರು ಇಲ್ಲಿ ಬಂದು ನೋಡ್ರಿ, ಒಂದೊಂದು ಸಾರಿ ಬೇಕಾದ್ರೆ ಒಂದು ಜಾತ್ರೆಯಲ್ಲಿ ಸಾವಿರಾರು ಗಟ್ಟಲೆ ಜನಗಳು ಇರ್ತಾರೆ, ಸಾವಿರಾರು ಗಟ್ಟಲೆ. ಇದನ್ನು ಬೆಂಬಲಿಸುವಂತ ಜನಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಬೆಂಬಲಿಸುವವರು ಇರ್ತಾರೆ. ಅದಕ್ಕಾಗಿ ನನ್ನ ಉದ್ದೇಶ ಏನಂತಂದ್ರೆ, ಈ ಹಳ್ಳಿ ಭಾಗದಲ್ಲಿರುವಂತ ರೈತರ ಮಕ್ಕಳ ಆಟ ಇದು. ಅದಕ್ಕಾಗಿ ನೀವೇನ್ ಮಾಡ್ತಾ ಇದ್ರಿ ಅಂತ ಕೇಳಿದೆ. ಅಂದ್ರೆ ನೀವು ರೈತರೇ? ಪರವಾಗಿಲ್ಲ. ಈ ಆಟ ನೀವು ಯಾವಾಗ್ಲಿಂದ ಶುರು ಮಾಡಿದ್ರಿ? ಎಷ್ಟನೇ ವಯಸ್ಸಿನಿಂದ? ಸುಮಾರು ನಮ್ಮದೊಂದು 14 ವಯಸ್ಸಿನಲ್ಲಿ ಮಾಡಕತ್ತೀರಿ. 14 ವಯಸ್ಸಿನಿಂದ ಈ ಕ್ರೀಡೆಯಲ್ಲಿ ಇಳ್ಕೊಂಡಿರಿ? ಇಳ್ಕೊಂಡ್ರಿ. ಸುಮಾರು ಅಂದ್ರೆ ಈಗ ಒಂದು 9 ವರ್ಷ ಆಯ್ತು ನಾವು ಮಾಡಕತ್ತೀವಿ. 9 ವರ್ಷದಿಂದ ಎಷ್ಟು ಕೆಜಿಯಿಂದ ಎಷ್ಟು ಕೆಜಿ ವರೆಗೆ? 1 ಕ್ವಿಂಟಲ್ ಹಂಗೆ ಒಂದೊಂದು ವರ್ಷ ರೀ ಪಲ್ಟಿ. ಒಟ್ಟ 1 ವರ್ಷ ಇಟ್ ನೋಡೋದು, ತಿರುಗಿ ಮಳೆ ವರ್ಷ ಆತ್ ನೋಡೋದು, ಹಂಗೆ ನೋಡ್ಕೊಂತ ಇಲ್ಲಿಗೆ ಬಂದೈತೆ ನೋಡಿ. 2 ಕ್ವಿಂಟಲ್ 25 ಕೆಜಿ ಬಂದೈತಿವ್ರಿ. ಈಗ 2 ಕ್ವಿಂಟಲ್ 25 ಕೆಜಿ ವರೆಗೆ ಎತ್ತುತ್ತೀರಿ? ನೋಡ್ರಿ, ಸಣ್ಣ ಮಾತಾಯ್ತಾ? 2 ಕ್ವಿಂಟಲ್ 25 ಕೆಜಿ ಅಂದ್ರೆ ಸಣ್ಣ ಮಾತಲ್ಲ. ಅವ್ರು ಎತ್ತೋ ಸಮಯದಲ್ಲಿ ಅವ್ರಿಗೆ ಕೈಯೇ ಬಡಿಲಿ, ಕಾಲಿಗೆ ಬಡಿಲಿ, ಇದ್ಯಾವುದು ಯಾವ ಕಡೆಯಿಂದ ಅವರಿಗೆ ಯಾವುದೇ ಮೂಲದಿಂದ ಆದಾಯವಿಲ್ಲ. ಅದಕ್ಕಾಗಿ ದಯಮಾಡಿ ಇಂಥ ಕ್ರೀಡಾಪಟುಗಳನ್ನು ಗುರುತಿಸ್ಬೇಕನ್ನೋದೇ ನಮ್ಮ ಅಭಿಪ್ರಾಯ. ಅಂದ್ರೆ ಈಗ ನಿಮ್ಗೆ ಎಲ್ಲಿ ಪೆಟ್ಟಿಗಿಟ್ಟು ಬಡಿದ್ರೆ ಯಾರು ಏನು ಕೊಡೋರಿಲ್ಲ. ಬಡಿದ್ರೆ ನಮ್ನ ಯಾರು ನೋಡ್ತಾರೆ? ಹೌದಲ್ಲ, ಯಾರು ನೋಡೋದಲ್ಲ. ಸುಮ್ಮನೆ ಆಡ್ಬೇಕು, ಹೋಗ್ಬೇಕಷ್ಟೇ. ನಮ್ಮದ ಇದಂದ್ರೆ ಒಂದ್ ತರದ್ ಇದ್ದಂಗ್ರಿ. ನೋಡ್ಬೋದು, ಹೋಗ್ಬೋದ್ರಿ. ಯಾರು ಬಂದು ಕಡೆಕಲಾರ ನೋಡೋದಲ್ರಿ. ಯಾರು ಕೊಡೋರಿಲ್ಲ, ನೋಡೋರಿಲ್ಲ. ಇದಕ್ಕಾಗಿ ಬರೋಬರಿ. ಒಂದ್ ವೇಳೆ ಗೌರ್ಮೆಂಟ್ ಏನಾದ್ರು ಗುರುತಿಸಿದ್ರೆ ಒಳ್ಳೇದಂತೀರಿ? ಇದು ಒಳ್ಳೇದಾದ್ರಿ. ಮತ್ತೆ ಏನ್ ಮಾಡ್ತಿ, ಗೌರ್ಮೆಂಟ್ ಕೇಳಿದ್ರೆ ಯಾಕಂದ್ರೆ ನಮಗ್ ಸ್ವಲ್ಪ ಇಲ್ಲ ಹಾಕೋಬೇಕು. ನೀವ್ ಹೇಳ್ಬೇಕು ಆ ಧೈರ್ಯದಿಂದ. ಯಾಕಂದ್ರೆ ನೀನ್ ಓಟ್ ಕೊಡ್ತಿದ್ದಿ, ಪ್ರಜೆ ಇದ್ದಿ, ದೇಶದ ಏನೇ ಆಗ್ಲಿ ಕೇಳೋ ಹಕ್ಕು ನಿನಗಿದೆ. ಹಕ್ಕು ಐತಲ್ರಿ. ಡಿಮ್ಯಾಂಡ್ ಇಡು, ನೋಡಮ್ಮ ಅವ್ರು ಏನ್ ಮಾಡ್ತಾರ ಅದನ್ನ. ನಾವ್ ಈಗ ಮಗು ಅಳ್ಳಾರದೆ ತಾಯಿ ಹಾಲು ಕೊಡಲ್ಲ. ಅದಕ್ಕಾಗಿ ನಮ್ಮ ಅಭಿಪ್ರಾಯ ಏನಂದ್ರೆ ಅವ್ರ ಮುಂದೆ ಇಡಮ್ಮ, ನೋಡಮ್ಮ ಅವ್ರು ಏನ್ ಮಾಡ್ತಾರ ಆಮೇಲೆ. ಅಂದ್ರೆ ನಿಮ್ಮ ಅಭಿಪ್ರಾಯ ಗುರುತಿಸಿದ್ರೆ ಒಳ್ಳೇದಂತೀರಿ? ಗುರುತಿಸಿದ್ರೆ ಇನ್ನ ಹೆಚ್ಚಿಗೆ ಜನರು ಬೆಳಿತಾರ್ರಿ. ಯಾವ ದುರ್ಜಟಗಳು ಯಾವ ಬರಲ್ರಿ. ಇಂಥದ್ ಮಾಡ್ಬೇಕು, ಒಂದೊಂದು ಹೆಸರೊಂದು ಇದ್ರ ಏನಾದ್ರು ಮಾಡ್ಬೋದು ಅಂತ. ಇವ್ ಬಂದವ್ರಿ ಬರೀ ಚಟನೆ. ಈಗ ಉಳಿದವ್ರೆಲ್ಲರೂ ಎಲ್ಲೆಲ್ಲೋ ಹೋಗಿ ಕುಡಿಯೋದು ತಿನ್ನೋದು ಮಾಡಿ ಯಾವ್ದಾವ್ದೋ ಹುಡುಗಿಯರಿಂದ ಬಿದ್ಕೊಂಡು ಇಲ್ಲದೊಂದು ಕಿರಿಕಿರಿ ಮಾಡ್ಕೊಂಡು ಹೋಗ್ತಾ ಇದಾರೆ. ಇಂತ ಒಂದು ಕ್ರೀಡೆಗಳಿದ್ರೆ ಈ ಕ್ರೀಡೆ ಜೊತೆಗೆ ಜನಗಳು ಬೆರ್ತಿರಂದ್ರೆ ಏನಾಗ್ತದೆ ಅಂತಂದ್ರೆ ಯಾವುದೇ ದುರ್ಚಟ ಮಾಡ್ಲಿಕ್ಕೆ ಹೋಗಲ್ಲ.
ನಿಮ್ಮ ಟೀಮ್ನಲ್ಲಿ ಅದೇ ತರ ಇದ್ದಾರೆ ಜನಗಳು? ಅದೇ ಟೈಪ್ ಐತಾರ. ಯಾರು? ನಮ್ಮ ಊರಾಗ ಮಾತ್ರ ಅಷ್ಟೇ ಇದಾರ್ರಿ, ಲೋಕಲ್ ಬಗಲನಹಳ್ಳಿನವ್ರು ಆರ್ರಿ. ಹಾ ಅಂದ್ರ ಇಷ್ಟ ಅದಿಲ್ರಿ. ಹಾ ಅಂದ್ರೆ ಈಗ ಸ್ಟಾರ್ಟ್ ಆಗ್ಯಾರ. ಈಗ ಸ್ಟಾರ್ಟ್. ಹಾ ಅಂದ್ರೆ ಸ್ಟಾರ್ಟ್ ಅಂದ್ರೂ ಒಂದು 5 ವರ್ಷಲ್ಲೇ ಆಯ್ತು ನೋಡ್ರಿ. ಸಣ್ಣ ಪುಟ್ಟ ಮಂದಿ ನೋಡ್ತಾರ, ಅಂದ್ರ ಎಷ್ಟು ಯಾರು ಬಂದಾರಲ್ರಿ. ಅಂದ್ರೆ ಪರವಾಗಿಲ್ಲ. ಈಗ ಏನ್ ಹೇಳ್ತೀರಿ, ಇನ್ನ ಯುವಕರಾದಾರಲ್ಲ, ಇನ್ನ ಈಗ ಇರುವಂತ ಯುವಕರಿಗೆ ಈ ಕ್ರೀಡೆಗೆ ಬರ್ರಿ ಅಂತ ಹೇಳ್ತೀರಾ, ಇಲ್ಲ ಇದ್ರಾಗ ಏನ್ ಲಾಭ ಇಲ್ಲಪ್ಪ ಯಾಕೆ ಮಾಡ್ತೀರಿ ಅಂತ ಹೇಳ್ತೀರಿ? ನಿಮ್ಮ ಅಭಿಪ್ರಾಯ ಯುವಕರಿಗೆ ತಿಳಿಸಿರೋ ನೋಡ್ರಿ, ಹೆಸರು ಗಳಿಸ್ಬೇಕಾದ್ರ ಬರ್ಬೇಕ್ರಿ. ಹೆಸರು ಬೇಡ ಅಂದ್ರೆ ಅದೇ ಬಾಜಿನರ್ ಆಗ್ಬೇಕಷ್ಟೇ. ಅಂದ್ರೆ ಇಲ್ಲ, ಇದು ಮಾಡೋದ್ರಲ್ಲಿಂದ ಏನಾಗ್ತದ ಅಂತಂದ್ರೆ ನನಗೆ ತಿಳಿದಷ್ಟು ಪ್ರಕಾರ ಬಾಡಿ ಚೆನ್ನಾಗಿರುತ್ತೆ, ಹೆಲ್ತ್ ಚೆನ್ನಾಗಿರುತ್ತೆ, ಆಯುಷ್ ಬೆಳಿತದ ಇದರಿಂದ. ವಿಜ್ಞಾನಿಗಳು ಹೇಳಿದ್ದು, ಯಾರು ಹೆಲ್ದಿಯಾಗಿ ಇರ್ತಾರಲ್ಲ ಅವ್ರ ಆಯುಷ್ನು ಬೆಳಿತದಂತ. ಯಾವ್ದು ರೋಗ ರುಜಿನಗಳು ಅಂಟ್ಕೊಳ್ಳಲ್ಲ, ಆಯುಷ್ನು ಬೆಳಿತದ, ಬುದ್ಧಿ ಸರಿಯಾಗಿರ್ತದ, ಶಾಂತಿ ಇರ್ತಾನ ಮನುಷ್ಯ. ಹಂಗಾಗ್ಬಿಟ್ಟು ಇದು ಒಳ್ಳೇದಂತ ಹೇಳ್ತೀರಿ. ಒಂದ್ ವೇಳೆ ಲಾಭ ಇರದೇ ಇದ್ರು ಕೂಡ ಆರೋಗ್ಯಕಾರ ಒಳ್ಳೇದು. ಆ ಲಾಭ ಆಗ್ತದ ಬಿಡ್ತದ ಮುಂದೆ ಸರ್ಕಾರ ನೋಡಬ್ರ ನಾವು ನೀವು ಎಲ್ಲರ ಕಲ್ತು. ಒಂದ್ ವೇಳೆ ಈಗ ನಾನು ಶುರು ಹಚ್ಕೊಂಡಿನಿ, ಈಗ ಏನ್ ಮಾಡೀನಿ ಅಂದ್ರೆ ನಮ್ಮ ಭಾಗದಲ್ಲಿ ಕೈ ಕುಸ್ತಿ ಬಾಳ ಅದ. ಅದ್ರ ನಿಮಿತ್ತ ಏನ್ ಮಾಡ್ಯಾರ ಅಂದ್ರೆ ಎಲ್ಲರೂ ಏನಾರು ಮಾಡಿ ಇದನ್ನ ಗೌರ್ಮೆಂಟ್ ಕಳಿಸ್ಬೇಕು ಸರ್ ಅಂತಂದ್ರೆ ನಾನೊಂದು ಮೆಮೊರೇಂಡಮ್ ರೆಡಿ ಮಾಡಿ ಕೊಡ್ತಾ ಇದ್ದೀನಿ, ಬೆಂಗಳೂರಿನ ಓದ್ತಾ ಇದ್ದೀನಿ. ಅದೇ ನಿಮಿತ್ತ ನಾವು ಒಂದೊಂದು ವಯಲ್ಲಿ ಈಗ ಎಲ್ಲ ನಮ್ಮ ಭಾಗದಲ್ಲಿ ಇವೆಲ್ಲ ಹಳ್ಳಿ ಕ್ರೀಡೆಗಳೇ. ಈ ಹಳ್ಳಿ ಕ್ರೀಡೆ ಅನ್ನೋದು ಒಂದು ಯೋಜನೆ ಸೃಷ್ಟಿ ಮಾಡಿದ್ರು ಮೊದಲು, ಅದು ಬಂದಾಗ್ಯದ. ಈಗ ಅದನ್ನ ಸ್ಟಾರ್ಟ್ ಮಾಡ್ರಿ ಅಂತೇಳಿ ನಾ ಹೇಳ್ಬೇಕಂತ ನನ್ನ ಅಭಿಪ್ರಾಯ ಅದ. ಅದಕ್ಕೆಲ್ಲ ನಿಮ್ಮ ಬೆಂಬಲ ಅದ? ಅದೇ ಅಂತೀವಿ. ಒಂದ್ ವೇಳೆ ಅದೇ ನಮ್ಗೆ ಎಲ್ಲಾರ ಇವ್ರ ಮಾತು ಕೇಳಿಲ್ಲಪ್ಪ ಅಂತಂದ್ರೆ ನಾವೆಲ್ಲಾರ ರಸ್ತಾ ರೋಕಾವ್ ಮಾಡಮ್ರಿ, ಸ್ಟ್ರೈಕ್ ಮಾಡಮ್ರಿ. ಅಂತ ಸಂದರ್ಭದಾಗ ನಿಮ್ಮ ಊರ್ಲಿಂದ ನೀವು ಒಂದೊಂದಿಷ್ಟು ಜನಗಳನ್ನ ಕರ್ಕೊಂಡು ಬರಂಗಿದ್ದೀರಿ ಅಂತೇಳಿ ಬರ್ತೀರಲ್ಲ? ಹಾ ಅದೇ ಅಂತೀನಿ. ಯಾಕಂತ ಇಲ್ಲಿ ನಮ್ಮ ಭಾಗದಾಗ ಇದ್ದವ್ರು ನಮ್ಮ ಭಾಗದಾಗ ಇದ್ದವ್ರು ಎಲ್ಲ ಕೇಳಿವಿ, ಸಣ್ಣ ನೀ ಹಂಗೇನಾರು ಇದ್ರ ನಾವು ಟ್ರಾಕ್ಟರ್ ತಗೊಂಡು ತುಂಬ್ಕೊಂಡು ಬರ್ತೀವಿ ಅಂತ ಅಂದಾರ. ಈಗ ಯಾಕಂದ್ರೆ ಕ್ರೀಡೆ ಈಗ ನಾವಂದ್ರೆ ಸ್ಟೇಡಿಯಂಗೆ ಹೋಗಿ ನೋಡೋಷ್ಟು ಇಲ್ಲ ನಮ್ಗೆ. ರೈತರ ಮಕ್ಕಳಿಗೆ ಇರಲ್ಲ, ಸವಲತ್ತು ಇರಲ್ಲ, ಸಮಯ ಇರಲ್ಲ, ಹಣನೂ ಇರಲ್ಲ. ಅದಕ್ಕಾಗಿ ನಮ್ಮ ಮನೋರಂಜನೆಗಾಗಿ ಎಲ್ಲ ಮಾಡ್ತೀವಿ. ಮನೋರಂಜನೆ ನಂತರ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಅದಕ್ಕಾಗಿ ಬಿಟ್ಟು ಇಂಥ ಕ್ರೀಡೆಗಳನ್ನು ಗೌರ್ಮೆಂಟ್ ಗುರುತಿಸ್ಬೇಕು ಅನ್ನೋದು ಕೂಡ ನಮ್ಮ ಅಭಿಪ್ರಾಯ. ಈ ಭಾಗದಲ್ಲಿ ಕೂಡ ಈ ಆಟ ಬೆಳೆದ್ರೆ ಚೆನ್ನಾಗಿರ್ತದ ಅಂತೀರಾ? ಚೆನ್ನಾಗಿರ್ತದ್ರಿ. ಈ ಆಟ ಬೆಳೆದ್ರೆ ಚೆನ್ನಾಗಿರ್ತದೆ. ಮತ್ ನಮ್ಮ ಆಟ ಕೂಡ ನೀವು ಆ ಕಡೆ ಬೆಳೆಸ್ಬೇಕಲ್ಲ, ಕೈ ಕುಸ್ತಿ. ಒಬ್ಬರಿಗೊಬ್ಬರಿಗೆ ಅದ ಕಲ ಇರ್ದ್ರ ಅದೇ ಅದೇ ಆಮೇಲೆ ಮಾಡ್ತೀನಿ ಅಂದ್ರೆ ಒಂದು ಭಾಗದಾಗ ಕೊಲ್ಲ ಇರುತ್ತೆ, ಹೌದು, ಒಂದು ಭಾಗದಾಗ ಗುಂಡ ಇರುತ್ತೆ, ಒಂದು ಭಾಗದಾಗ ಏನದ ಕೈ ಕುಸ್ತಿ, ಹೌದು, ಒಂದು ಭಾಗದಾಗ ಏನದ ತಿಕ್ ಕುಸ್ತಿ, ಹೌದು, ನಮ್ಮ ಭಾಗದಾಗ ಏನದ ಚೀಲ ಆಗ್ತದೆ. ಕರೆಕ್ಟ್. ಈಗ ನೀವ್ ಅಂದಂಗೆ ಈ ಕೈ ಕುಸ್ತಿ ಏನಾದ್ರು ನೋಡು, ಇದು ನಮ್ಮ ಯಾದಗಿರಿ ಜಿಲ್ಲೆದಾಗೆ ಈ ಭಾಗದಾಗ ಅದ. ಆ ಕಡೆ ಇದು ಬಿಜಾಪುರ ಸೈಡ್ ಇಲ್ಲ ಇಲ್ಲ. ಆದ್ರೆ ಇನ್ನೊಂದು ತಗಲಿ ಕೈ ಕುಸ್ತಿ ಅದ. ಕೈ ಕುಸ್ತಿ ಎಲ್ಲಿ ಅದ ಅಂತಂದ್ರೆ ಕೊಪ್ಪಳ ಜಿಲ್ಲೆದಾಗ ಅದ. ಕೊಪ್ಪಳ ಜಿಲ್ಲೆದಾಗ ಭಾರಿ ದೊಡ್ಡ ಪ್ರಮಾಣದಾಗ ಅದ. ಅಲ್ಲಿ ಮಾದೇವಪ್ಪ ಅನ್ನೋರು ನನ್ಗೆ ಕಂಟಿನ್ಯೂ ಕಾಲ್ ಮಾಡ್ತಾ ಇರ್ತಾರೆ, ನನ್ ಕಾಂಟ್ಯಾಕ್ಟ್ ನಲ್ಲಿ ಅದಾರೆ. ಬರ್ರಿ ಅಂತ ಕರೆದ್ರು, ಇನ್ನೊಬ್ರು 2-3 ಮಾತಾಡ್ಯಾರ ಪಾಪ ಅವ್ರ ಪರವಾಗಿ. ಆದ್ರೆ ನನಗೆ ಹೋಗ್ಲಿಕ್ಕೆ ಸಮಯ ಸಿಕ್ಕಿಲ್ಲ. ಈಗಲಾದ್ರೂ ಕರೀತಾರೆ. ಅದಕ್ಕಾಗಿ ಅವ್ರ ಇದು ಬಹಳ ಉತ್ಸಾಹ. ನಾವು ಭಾಗ ಜಾಸ್ತಿ ಆದ್ರಿ. ಈಗ ನಾವು ಒಂದು ಕಣದಾಗ ಸಣ್ಣ ಸಣ್ಣ ಕಣಗಳು ಇರ್ತಾವ, ಅಲ್ಲಿ 1 ಎಕರೆ ಹೊಡೆದಿರ್ತಾರ, ಪೂರ 1 ಎಕರೆ ಟ್ರಿಲ್ಲರ್ ಹೊಡೆದು ಅದ್ರಾಗ ಆಡ್ಸ್ಲಿಕ್ಕೆ ಶುರು ಮಾಡ್ತಾರ. ಒಂದೇ ಸರ್ತಿಗೆ 4 ಜನ 8 ಜನ ನಿಲ್ಲಿಸಿ ಬಿಡ್ತಾರ. ಅಷ್ಟು ಜನ ಅಂಪೈರ್ಗಳು ಇರ್ತಾರ. ಇದು ಕೈ ಕುಸ್ತಿ ಅಲ್ರಿ, ಅದು ತೆಕ್ಕಿ ಕುಸ್ತಿ ಅಂದ್ರೆ ಮಲ್ಲ ಕುಸ್ತಿ. ಇಲ್ಲ ತೆಕ್ಕಿ ಕುಸ್ತಿ ಅಲ್ಲ, ಕೈ ಕುಸ್ತಿ ಆಡ್ತಾರ. ಅಲ್ಲಿ ಮುಂಗೈ ಕುಸ್ತಿ ಅಂತಾರ, ಮುಂಗೈ ಕುಸ್ತಿ ಅಂತಾರ. ಅವು ಇಲ್ಲ, ಇದು ಯಾರಿಗೆ ಹೇಳಿದ್ದೆ ಇಲ್ಲ ಅಣ್ಣ ಪರವಾಗಿಲ್ಲ, ನೀವು ಅಲ್ಲಿ ಹೇಳ್ರಿ, ಅವರು ನಮ್ಮ ಕಡೆ ಬರ್ಲಿ ತಿಳ್ಕೊಳ್ರಿ ಅಂತ ಹೇಳಿದ್ರು. ಅದಕ್ಕಾಗಿ ನಾನು ಇವತ್ತು ಅವ್ರ ಹೆಸರು ಪ್ರಸ್ತಾವನೆ ಮಾಡ್ತಾ ಇದ್ದೀನಿ. ನಾನೇ ಸ್ವಯಂ ಅಲ್ಲಿಗೆ ಹೋಗಿ ವಿಡಿಯೋ ಮಾಡಿ ನಂತರ ಇವ್ರಿಗೆ ತೋರ್ಸಂತ ಮಾಡಿದ್ದು. ಇಲ್ಲಿರೋ ಕೈ ಕುಸ್ತಿ ಅವ್ರಿಗೆ ಗೊತ್ತಿಲ್ಲ ಅಲ್ಲಿ ಕೈ ಕುಸ್ತಿ ಅದಂತೇಳಿ. ನಮ್ಮ ವಿಡಿಯೋ ಬಿಟ್ಟಾಗ ಅವ್ರು ನಮ್ಮ ನಂಬರ್ ತಗೊಂಡು ಕಾಲ್ ಮಾಡಿದಾಗ ನಮ್ಗೆ ಗೊತ್ತಾಯ್ತು ಅಲ್ಲಿ ಕೂಡ ಕೈ ಕುಸ್ತಿ ಆದ ಅನ್ನೋದು. ಬಹಳ ದೊಡ್ಡ ಪ್ರಮಾಣದಲ್ಲಿ ಆಡ್ತಾರೆ. ಹಂಗ ನೀ ಅಂದಂಗೆ ಒಂದೊಂದು ಭಾಗಕ್ಕೆ ಇರ್ತದ. ಈಗ ನಮ್ಮ ಇದು ಯಾದಗಿರಿ ಜಿಲ್ಲೆ ಆದ್ರೂ ಕೂಡ ಶಾಪುರ ಇಲ್ಲ, ಒಂದೊಂದು ಭಾಗಕ್ಕೆ ಯಾವ್ದು ಕ್ರೀಡೆ ಇಡಿಸಿರ್ತದ ಅದೇ ಎಲ್ಲ ಸ್ವಲ್ಪ ಇರ್ತದ, ಪರವಾಗಿಲ್ಲ. ಅದಕ್ಕ ಈ ಎಲ್ಲಾ ಕ್ರೀಡೆಗಳು ಬೆಳಿಬೇಕನ್ನೋದು ನಮ್ಮ ಅಭಿಪ್ರಾಯ. ನೀವೇನಂತೀರಿ? ನಮಗನ ಬೆಳಿಬೇಕು ಅಂತ ಒಂದು. ನಿಮ್ಗೆ MLA ಯಾರಲ್ಲಿ? ನಮ್ಮ ಎಲ್ಲಿ ದರ್ಶನಪುರ ಮಾಡ್ಕೊಂಡು ನಮ್ಮ ಮಾಡ್ಕೊಂತೀವಿ. ಹಳ್ಳಿ ಕ್ರೀಡೆ ಎಂಬುದು ಬಹಳ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು, ಊರಿಗೆ ಒಳ್ಳೆಯದು. ಆ ಕ್ರೀಡೆ ಏನಾದ್ರೂ ಬೆಳೀತು ಅಂತಂದ್ರೆ ಆ ಊರಿನಲ್ಲಿ ಒಡೆದಾಟಗಳು, ಬೇರೆ ಇತರ ಜಗಳಗಳು, ಹುಡುಗರು ಕುಡಿಯೋದು ತಿನ್ನೋದು, ಈ ದುರ್ಚಟಗಳಿಗೆ ಹೋಗಲ್ಲ. ಅದಕ್ಕಾಗಿ ನೀವು ಒಂದು ಪುಣ್ಯ ಕಟ್ಕೊಂಡಂಗೆ ಆಗ್ತದ. ದಯಮಾಡಿ ನಾವು ಇದನ್ನೊಂದು ಮೆಮೊರೇಂಡಮ್ ಸಲ್ಲಿಸ್ತಾ ಇದ್ದೀನಿ. ಅದಕ್ಕೆ ನಮ್ಮ ಅವರದ ಕುಸ್ತಿಗಡಿಗಳದ್ದು ಎಲ್ಲರದು ಬೆಂಬಲ ಇರ್ತದೆ. ದಯಮಾಡಿ ನೀವು ಮುಂಚೆ ಯಾವ ಸರ್ಕಾರ ಮಾಡಿಲ್ಲ ಯೋಜನೆ ಯೋಜನೆಯನ್ನು ಪುನರ್ವೃತ್ತಿ ಅನ್ನೋದು
ನಮ್ಮೆಲ್ಲರ ಅಭಿಪ್ರಾಯ ಅದ. ಅದಕ್ಕೆ ದಯಮಾಡಿ ನೀವು ಕೂಡ ನಮ್ಮ ಮೇಲೆ ಗೌರವ ಇಟ್ಟು ನಮ್ಮ ಒಂದು ಮನವಿ ಸ್ವೀಕಾರ ಮಾಡ್ತೀರಿ ಅಂತೇಳಿ ಬೇಡ್ಕೊಳ್ತಾ ಇದ್ದೀವಿ ತಮ್ಮ ಹತ್ರ. ನೋಡ್ರಿ, ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದಾರೆ. ಶಾರದಾಳಿಯಿಂದ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕು ಮುಧೋಳಿಗೆ ಬಂದಿದ್ದಾರೆ. ಇನ್ನು ಎಷ್ಟು ದೂರ ಕರೆದ್ರೂ ಹೋಗ್ತೀರಿ ಕುಸ್ತಿ ಸಲಕ್ಕೆ, ಹೌದಲ್ಲ? ಮೈಸೂರು ಅರಮನೆ ತನಕ ಪುರ್ಸತಿಗೆ ಅದ. ಕರೆಕ್ಟ್, ಒಳ್ಳೆ ವಿಚಾರ ನೆನಪು ಮಾಡಿದ್ವಿ. ಮೈಸೂರು ಅರಮನೆ ಅಂದ್ರೆ ನೆನಪು ಬಂತು. ಈ ಸಾರಿ ಮೈಸೂರು ದಸರಾ ಕೂಟದಲ್ಲಿ ನಮ್ಮ ಎಲ್ಲ ಭಾಗದ ಹಳ್ಳಿ ಕ್ರೀಡೆಗಳನ್ನು ಒಯ್ದು ಅಲ್ಲಿ ಪ್ರದರ್ಶನ ಮಾಡಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಇದೆ. ಅದೊಂದು ಆಲೋಚನೆ ಮಾಡ್ಕೊಂಡಿದ್ದೀನಿ. ದಯಮಾಡಿ ನಮ್ಮ ಭಾಗದಲ್ಲಿರುವಂಥ MP MLA ಗಳು, ಉಸ್ತುವಾರಿ ಸಚಿವರುಗಳು ಏನಿರ್ತೀರಿ, ಇದಕ್ಕೆಲ್ಲ ಸಹಕಾರ ಮಾಡ್ಬೇಕಂತೇಳಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೀನಿ. ಒಳ್ಳೆ ವಿಚಾರ ನೆನಪು ಮಾಡಿದ್ರೆ ಅಣ್ಣವ್ರೆ. ಮತ್ತೆ ನಿಮ್ಮ ಹತ್ರ ಯಾರು ಆಡೋರು ಇದ್ದಾರೆ? ಹೇಳ್ರಿ ಮಾತಾಡಿ, ನೀವು ಒಂದೆರಡು ಮಾತಾಡಿ ಸಾಕು. ಒಳ್ಳೇದು, ನಿಂದ್ರೆ ಅಷ್ಟೇ ಇರಿ ಅಣ್ಣವ್ರೆ. ನಮಸ್ಕಾರ. ಇದುವರೆಗೆ ನಮ್ಮ ಚಾನೆಲ್ಗೆ ಬಂದು ತಮ್ಮ ಆಲೋಚನೆ ಹಾಗೂ ಮುಂದಿನ ಪೀಳಿಗೆಗೆ ಏನಾಗಬೇಕು ಅನ್ನೋ ವಿಚಾರ ತಿಳಿಸೋದಕ್ಕಾಗಿ ನಮ್ಮ ಚಾನೆಲ್ ವತಿಯಿಂದ ಧನ್ಯವಾದಗಳು. ಮಾತಾಡ್ರಿ.